ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳ ನೇಮಕಾತಿಗಾಗಿ SSCಯಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳ ದಿಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥದ್ದು ರೀ. ಕಾನ್ಸ್ಟೇಬಲ್ ಡ್ರೈವರ್ ಅಂತ ಹುದ್ದೆಗಳು ಖಾಲಿ ಏನದಾವಲ್ರಿ, ಇವು ದಿಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಓಕೆ ರೀ. ಈ ಹುದ್ದೆಗಳಿಗೆ SSCದ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು. ಓಕೆ ರೀ. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 24, 2025. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ 15, 2025. ನೆಕ್ಸ್ಟ್, ಅರ್ಜಿಯಲ್ಲಿ ಆಗಿರುವಂಥ ತಪ್ಪನ್ನು ತಿದ್ದುಪಡಿ ಮಾಡೋಕ್ಕೆ ಕಾಲಾವಕಾಶ ಕೂಡ ನೀಡಿರುವಂಥದ್ದು 23/10/2025ರಿಂದ 25/10/2025. ಅಂದ್ರೆ 3 ದಿನಗಳ ಕಾಲಾವಕಾಶ ನೀಡಿರುವಂಥದ್ದು. ಅಪ್ಲಿಕೇಶನ್ದೊಳಗೆ ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಈ 3 ದಿನಗಳಲ್ಲಿ ಅಪ್ಲಿಕೇಶನನ್ನು ಸರಿಪಡಿಸ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಓಕೆ ರೀ. 2025ರ ಡಿಸೆಂಬರ್ ಅಥವಾ 2026ರ ಜನವರಿ ತಿಂಗಳಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗ್ತದ ಅಂತ ಒಂದು ಟೆಂಟಿಟಿವ್ ತಿಂಗಳ ಕೊಟ್ಟಿರುವಂಥದ್ದು. ನೆಕ್ಸ್ಟ್, ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಅಂದ್ರೆ ಎಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 737 ಹುದ್ದೆಗಳ ಖಾಲಿ ಇರುವಂಥದ್ದು. 737 ಹುದ್ದೆಗಳ ಖಾಲಿ ಇರುವಂಥದ್ದು. ಈ 737 ಹುದ್ದೆಗಳಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 654 ಹುದ್ದೆಗಳು ಖಾಲಿ ಇರುವಂಥದ್ದು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 83 ಹುದ್ದೆಗಳು ಖಾಲಿ ಇರುವಂಥದ್ದು, ಅಂದ್ರೆ ಮೀಸಲಿರುವಂಥದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ 737 ಹುದ್ದೆಗಳ ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದಮೇಲೆ ವೇತನ ಶ್ರೇಣಿ ಎಷ್ಟಿರ್ತದ ಅಂದ್ರೆ ಸ್ಯಾಲರಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 21,700 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು ರೀ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಒಂದು 35,000 ರೂಪಾಯಿ ತನಕ ನಿಮ್ಮ ಕೈಗೆ ಪೇಮೆಂಟ್ ಸಿಗಬಹುದು. ನೆಕ್ಸ್ಟ್, ವಯೋಮಿತಿಯ ಬಗ್ಗೆ ಮಾಹಿತಿ ನೋಡೋದಾದ್ರೆ ಕನಿಷ್ಠ 21 ವರ್ಷ ವಯಸ್ಸಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಮಿನಿಮಮ್ 21 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು. ಆಮೇಲೆ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ OBC ಕ್ಯಾಟಗರಿಯ ಸ್ಪೋರ್ಟ್ಸ್ ಪರ್ಸನ್ ಇದ್ರೆ 5 ವರ್ಷ, SC ಮತ್ತು ST ಕ್ಯಾಟಗರಿಯ ಸ್ಪೋರ್ಟ್ಸ್ ಪರ್ಸನ್ ಇದ್ರೆ 10 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನ್ ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಂದ್ರೆ ಅವಶ್ಯಕ ಅರ್ಹತೆಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ PUC ಪಾಸ್ ಆಗಿರ್ಬೇಕ್ರಿ. PUC ಪಾಸ್ ಆಗಿರ್ಬೇಕು. ನೆಕ್ಸ್ಟ್, ಹೆವಿ ವೆಹಿಕಲ್ ಡ್ರೈವಿಂಗ್ ಮಾಡುವಂಥ ಕಾನ್ಫಿಡೆನ್ಸ್ ಅನ್ನು ಹೊಂದಿರಬೇಕು. ಆಮೇಲೆ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನು ಹೊಂದಿರಬೇಕ್ರಿ. ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನು ಹೊಂದಿರಬೇಕು. ಆಮೇಲೆ ವೆಹಿಕಲ್ ಮೇಂಟೆನೆನ್ಸ್ ಮಾಡುವಂಥ ನಾಲೆಜನ್ನು ಹೊಂದಿರಬೇಕು ಸ್ನೇಹಿತರೆ. ಇವಿಷ್ಟು ಅವಶ್ಯಕ ಅರ್ಹತೆಗಳು ಸ್ನೇಹಿತರೆ. ಇವಿಷ್ಟು ಅರ್ಹತೆಗಳು ನೀವು ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ ಸ್ನೇಹಿತರೆ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರುವಂಥ ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ನೆಕ್ಸ್ಟ್, ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಬಗ್ಗೆ ನೋಡೋದಾದ್ರೆ ಕರ್ನಾಟಕದೊಳಗೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಇರುವಂಥದ್ದು. ನೆಕ್ಸ್ಟ್, ನೇಮಕಾತಿ ನೋಡ್ರಿ. ನೇಮಕಾತಿ ಹೆಂಗೆ ಮಾಡ್ಕೊಳ್ತಾರ ಅಂತಂದ್ರೆ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಅಂದ್ರೆ ಅದಕ್ಕೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಯಾಕಂದ್ರೆ ಕಂಪ್ಯೂಟರ್ನಲ್ಲಿ ಎಕ್ಸಾಮ್ ತೊಗೊಳ್ತಾರೆ. ಓಕೆ ರೀ. ನೆಕ್ಸ್ಟ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಂತ ಇರ್ತದೆ. ಓಕೆ ರೀ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಆದಮೇಲೆ ಟ್ರೇಡ್ ಟೆಸ್ಟ್ ಅಂತ ತೊಗೊಳ್ತಾರೆ. ಓಕೆ ರೀ. ಟ್ರೇಡ್ ಟೆಸ್ಟ್ ಆದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಇವು ನೇಮಕಾತಿ ಹಂತಗಳ ಸ್ನೇಹಿತರೆ. ಅದರಲ್ಲಿ ನಾವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡ್ರಿ, ಎಕ್ಸಾಮು 100 ಮಾರ್ಕ್ಸಿಂದ ಇರ್ತದೆ ರೀ.
100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಈ ಎಕ್ಸಾಮ್ದೊಳಗೆ MCQ ಕ್ವಶನ್ಸ್ಗಳು ಇರ್ತಾವ್ರಿ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ, ಅದರೊಳಗೆ ಒಂದು ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿ ಉತ್ತರ ಟಿಕ್ ಮಾಡುವಂಥ ಪ್ರಶ್ನೆಗಳಿರ್ತಾವೆ. 100 ಪ್ರಶ್ನೆಗಳಿರ್ತಾವ್ರಿ. ಒಟ್ಟು ಎಷ್ಟು ರೀ? 100 ಪ್ರಶ್ನೆಗಳಿರ್ತಾವ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರ್ತಾರೆ. ಅಂದ್ರೆ ಎಷ್ಟು ಮಾರ್ಕ್ಸ್ ಆಯ್ತು ರೀ? 100 ಮಾರ್ಕ್ಸ್ ಆಯ್ತು. 100 ಮಾರ್ಕ್ಸಿಂದ ಎಕ್ಸಾಮ್. 90 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ 1.5 ತಾಸು ಸಮಯಾವಕಾಶ ಇರ್ತದೆ. 1.5 ತಾಸದೊಳಗೆ ನೀವು ಎಕ್ಸಾಮ್ ಬಿಡಿಸ್ಬೇಕು. ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಕೇಳ್ತಾರ? ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಕೇಳ್ತಾರ ಅಂದ್ರೆ 4 ಸಬ್ಜೆಕ್ಟ್ಗಳ ಆಧಾರದ ಮೇಲೆ, 4 ವಿಷಯಗಳ ಆಧಾರದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಜನರಲ್ ಅವೇರ್ನೆಸ್, ಇದು ಪಾರ್ಟ್ ಎ. ಜನರಲ್ ಅವೇರ್ನೆಸ್ 20 ಮಾರ್ಕ್ಸಿಂದ ಕ್ವಶನ್ಗಳು ಕೇಳ್ತಾರೆ. ಅಂದ್ರೆ 20 ಕ್ವಶನ್ಗಳು ಕೇಳ್ತಾರೆ. ಜನರಲ್ ಇಂಟೆಲಿಜೆನ್ಸ್ 20 ಕ್ವಶನ್ಗಳು ಕೇಳ್ತಾರೆ. ನ್ಯೂಮೆರಿಕಲ್ ಎಬಿಲಿಟಿ ವಿಷಯದ ಮೇಲೆ 10 ಪ್ರಶ್ನೆಗಳು ಕೇಳ್ತಾರೆ. ಆಮೇಲೆ ಡ್ರೈವಿಂಗಿಗೆ ಸಂಬಂಧಿಸಿದಂಗೆ ಅಂದ್ರೆ ರೋಡ್ ಸೆನ್ಸ್, ವೆಹಿಕಲ್ ಮೇಂಟೆನೆನ್ಸ್, ಟ್ರಾಫಿಕ್ ರೂಲ್ಸ್, ಸಿಗ್ನಲ್ಸ್ ಆ್ಯಂಡ್ ವೆಹಿಕಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಡ್ರೈವಿಂಗಿಗೆ ಸಂಬಂಧಿಸಿದಂಗೆ 50 ಪ್ರಶ್ನೆಗಳು ಕೇಳ್ತಾರೆ. ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಕೇಳ್ತಾರೆ. ಈ ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರುವಂಥದ್ದು. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಎಕ್ಸಾಮ್ ಇರುವಂಥದ್ದು. ಆಮೇಲೆ ಈ ಎಕ್ಸಾಮ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ ರೀ. ಆಗ್ಲೇ ಹೇಳಿದೆ ನಾನು, ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ, ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರ ಟಿಕ್ ಮಾಡ್ಬೇಕಂತ ಹೇಳಿದ್ದೆ. ಸರಿಯಾದ ಉತ್ತರ ಟಿಕ್ ಮಾಡಿದ್ರೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನಿಮಗೆ ನೀಡ್ತಾರೆ. ಓಕೆ ರೀ. ಇನ್ ಕೇಸ್ ಸರಿ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು 4 ತಪ್ಪು ಉತ್ತರ ಟಿಕ್ ಮಾಡಿರಿ ಅಂದ್ರೆ 1 ಅಂಕ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ನೆಕ್ಸ್ಟ್ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸೆಲೆಬಸ್ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇಂಡಿಕೇಟಿವ್ ಸೆಲೆಬಸ್ ಇಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ರೀ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ಸೆಲೆಬಸ್ ಒಮ್ಮೆ ನೋಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ನೋಡ್ಕೊಂಡು ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಫಿಸಿಕಲ್ ಎಂಜುರೆನ್ಸ್ ಆ್ಯಂಡ್ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಅಂತ ತಗೊಳ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 20 ಜನ ಅಭ್ಯರ್ಥಿಗಳಂತೆ ಈ ಫಿಸಿಕಲ್ ಎಂಜುರೆನ್ಸ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಫಿಸಿಕಲ್ ಎಂಜುರೆನ್ಸ್ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಸ್ನೇಹಿತರೆ. ಓಕೆ ರೀ. ಇದರಲ್ಲಿ ನೋಡ್ರಿ, ಈ ಫಿಸಿಕಲ್ ಎಂಜುರೆನ್ಸ್ ಟೆಸ್ಟ್ನಲ್ಲಿ ರನ್ನಿಂಗ್ ಇರ್ತದ, ಲಾಂಗ್ ಜಂಪ್ ಇರ್ತದ, ಹೈ ಜಂಪ್ ಇರ್ತದ. ಓಕೆ ರೀ. ರನ್ನಿಂಗ್ದಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ಲಾಂಗ್ ಜಂಪ್ ಮತ್ತು ಹೈ ಜಂಪ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಈ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಈ ಎರಡರೊಳಗೆ ಯಾವುದಾದ್ರೂ ಒಂದು ಕಂಪಲ್ಸರಿ ಪಾಸ್ ಮಾಡಲೇಬೇಕು. ಓಕೆ ರೀ. 3 ಚಾನ್ಸ್ಗಳು ಕೊಡ್ತಾರೆ ನಿಮಗೆ. 3 ಚಾನ್ಸ್ಗಳು ಕೊಡ್ತಾರೆ. 3 ಚಾನ್ಸ್ದೊಳಗೆ ಈ ಲಾಂಗ್ ಜಂಪರ್ ಆಗಿರ್ಬೋದು ಅಥವಾ ಹೈ ಜಂಪರ್ ಆಗಿರ್ಬೋದು, ಎರಡರೊಳಗೆ ಯಾವುದಾದ್ರೂ ಒಂದು ನೀವು ಪಾಸ್ ಮಾಡಲೇಬೇಕು. ರನ್ನಿಂಗ್ ಜೊತೆಗೆ ಇವೆರಡರೊಳಗೆ ಯಾವುದಾದ್ರೂ ಒಂದು ಪಾಸ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಟ್ರೇಡ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ರನ್ನಿಂಗ್ದ ಬಗ್ಗೆ ನೋಡೋಣ. ಮೊದಲು 1600 ಮೀಟರ್ ರನ್ನಿಂಗ್ ಇರ್ತದೆ. ಓಕೆ ರೀ. 30 ವರ್ಷ ಆಮೇಲೆ 30 ವರ್ಷ ಕೆಳಗಿನ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ. 7 ನಿಮಿಷದೊಳಗೆ ಈ 1600 ಮೀಟರ್ ರನ್ನಿಂಗ್ ಕಂಪ್ಲೀಟ್ ಮಾಡಬೇಕು. 30ರಿಂದ 40 ವರ್ಷ ಒಳಗಿನ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 8 ನಿಮಿಷ ಕಾಲಾವಕಾಶ ಕೊಡ್ತಾರೆ. 40 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳಿಗೆ 9 ನಿಮಿಷ ಕಾಲಾವಕಾಶ ಕೊಡ್ತಾರೆ. ಈ ಏನು ಟೈಮ್ ಕೊಟ್ಟರಲ್ರಿ, ಈ ಟೈಮ್ನೊಳಗೆ 1600 ಮೀಟರ್ ರನ್ನಿಂಗ್ ಅನ್ನು ಕಂಪ್ಲೀಟ್ ಮಾಡಬೇಕು. ಓಕೆ ರೀ. ನೆಕ್ಸ್ಟ್ ಲಾಂಗ್ ಜಂಪ್ ಬಗ್ಗೆ ನೋಡೋಣ. ಸೇಮ್ ಸ್ನೇಹಿತರೆ, ಇಲ್ಲಿ ಡಿಸ್ಟೆನ್ಸ್ ಕೊಟ್ಟರು, ಎಷ್ಟು ಉದ್ದ ಜಿಗಿಬೇಕಂತ ಕೊಟ್ಟರು. ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ, ಎಷ್ಟು ಉದ್ದ ಜಿಗಿಬೇಕಂತ ಕೊಟ್ಟರು. 30 ವರ್ಷ ಒಳಗಿನ ಅಭ್ಯರ್ಥಿಗಳ 12.5 ಫೀಟ್, 30ರಿಂದ 40 ವರ್ಷ ವಯೋಮಿತಿಯ ಅಭ್ಯರ್ಥಿಗಳಿಗೆ 11.5 ಫೀಟ್, 40 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳಿಗೆ 10.5 ಫೀಟ್. ಈ ರೀತಿ ಉದ್ದ ಜಿಗಿಬೇಕು ಸ್ನೇಹಿತರೆ. ನೆಕ್ಸ್ಟ್ ಹೈ ಜಂಪ್. ಹೈ ಜಂಪ್ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟರೆ ಸ್ನೇಹಿತರೆ, ಎತ್ತರ ಜಿಗಿತ ಸ್ನೇಹಿತರೆ 3.5 ಫೀಟ್, 3.25 ಫೀಟ್, 3 ಫೀಟ್ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟರೆ ಸ್ನೇಹಿತರೆ. ಫಿಸಿಕಲ್ ಎಂಜುರೆನ್ಸ್ ಟೆಸ್ಟ್ ಪಾಸ್ ಆದ್ರೆ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ನಡೀತದೆ.
ಇನ್ನ ಒಂದು ಪ್ರಮುಖ ಮಾಹಿತಿ ಏನಂತಂದ್ರೆ ಈ ಹುದ್ದೆಗಳಿಗೆ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಮಹಿಳಾ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರಂಗಿಲ್ಲ. ಅದರ ಜೊತೆಗೆ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ನೆಕ್ಸ್ಟ್ ಫಿಸಿಕಲ್ ಮೆಜರ್ಮೆಂಟ್ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಕನಿಷ್ಠ ನಿಮ್ದು ಹೈಟ್ 170 ಸೆಂಟಿಮೀಟರ್ ಇರಬೇಕು. ನಿಮ್ದು ಎತ್ತರ 170 ಸೆಂಟಿಮೀಟರ್ ಇರಬೇಕು. ಇನ್ ಕೇಸ್ ನೀವು ST ಕ್ಯಾಟಗರಿಯ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, ಅವರಿಗೆ 5 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಂದ್ರೆ 165 ಸೆಂಟಿಮೀಟರ್ ಇರಬೇಕು. ST ಕ್ಯಾಟಗರಿ ಅಭ್ಯರ್ಥಿ ಇದ್ರೆ 165 ಸೆಂಟಿಮೀಟರ್ ಇರಬೇಕು. ಓಕೆ ರೀ, ಇದು ಎತ್ತರ. ನೆಕ್ಸ್ಟ್ ಚೆಸ್ಟ್, ಎದೆ ಸುತ್ತಳತೆ. ಎದೆ ಸುತ್ತಳತೆ ಎಷ್ಟು ಇರ್ಬೇಕ್ರಿ? 81 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ಎದೆ ಹಿಗ್ಗಿಸಿದಾಗ 4 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಂಗಿರ್ಬೇಕು. ಅಂದ್ರೆ ಎದೆ ಹಿಗ್ಗಿಸಿದಾಗ 85 ಸೆಂಟಿಮೀಟರ್ಸ್ ಎದೆ ಸುತ್ತಳತೆ ಬರಬೇಕು. ಓಕೆ ರೀ, ಇಲ್ಲಿಯೂ ಕೂಡ 5 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಬಿಟ್ಟಾರ. ಯಾರಿಗೆ ರಿಲ್ಯಾಕ್ಸೇಷನ್ ಅಂದ್ರೆ ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ. 76 ಸೆಂಟಿಮೀಟರ್ ಎದೆ ಸುತ್ತಳತೆ ಇತ್ತು ಅಂತ ತಿಳ್ಕೊಳ್ರಿ, ST ಕ್ಯಾಟಗರಿ ಅಭ್ಯರ್ಥಿಗಳ ಈ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇದಿಷ್ಟು ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್. ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ನಲ್ಲಿ ನೀವು ಕ್ವಾಲಿಫೈ ಆದ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಟ್ರೇಡ್ ಟೆಸ್ಟ್. ಇವೆಲ್ಲ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಸ್ನೇಹಿತರೆ. ಟ್ರೇಡ್ ಟೆಸ್ಟ್ ಕೂಡ ಕ್ವಾಲಿಫೈಯಿಂಗ್ ಎಕ್ಸಾಮ್. 150 ಮಾರ್ಕ್ಸಿಂದ ಎಕ್ಸಾಮ್ ಇರುವಂಥದ್ದು. ಟ್ರೇಡ್ ಟೆಸ್ಟ್ 150 ಮಾರ್ಕ್ಸಿಂದ ಎಕ್ಸಾಮ್ ಇರುವಂಥದ್ದು. 150 ಮಾರ್ಕ್ಸಿಂದ ಎಕ್ಸಾಮ್ ಯಾವ್ಯಾವ ವಿಷಯಗಳಿಗೆ ಸಂಬಂಧಿಸಿದಂಗೆ ಕೇಳ್ತಾರ ಅಂತಂದ್ರೆ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ಟ್ರೇಡ್ ಟೆಸ್ಟ್ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದ್ರಿ ಇಲ್ಲಿ. ಓಕೆ ರೀ, ಡ್ರೈವಿಂಗಿಗೆ ಸಂಬಂಧಿಸಿದಂಗೆ ಲೈಟ್ ಮೋಟರ್ ವೆಹಿಕಲ್ ಡ್ರೈವಿಂಗಿಗೆ ಸಂಬಂಧಿಸಿದಂಗೆ ಅಂದ್ರೆ ಮುಂದೆ ಗಾಡಿ ಓಡಿಸ್ಕೊಂಡು ತಗೋದು, ಆಮೇಲೆ ಗಾಡಿ ರಿವರ್ಸ್ ತಗೊಳ್ಳೋದು, ಆಮೇಲೆ ಗಾಡಿ ಪಾರ್ಕಿಂಗ್ ತಗೊಳ್ಳೋದು, ಈ ರೀತಿ ಟ್ರೇಡ್ ಟೆಸ್ಟ್ ಇರ್ತದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ವೆಹಿಕಲ್ ನಿಮ್ಮ ಕೈಯಾಗ ಕೊಡ್ತಾರ, ನೀವು ಓಡಿಸಿ ತೋರಿಸ್ಬೇಕು ಅವರಿಗೆ. ನೋಡ್ರಿ, ಮುಂದೆ ಓಡಿಸ್ಕೋತೋದ್ರಿ 20 ಮಾರ್ಕ್ಸ್. ಗಾಡಿ ರಿವರ್ಸ್ ತಗೊಳಕ್ ಹೇಳಿದ್ರೆ ರಿವರ್ಸ್ ತಗೊಂಡ್ರಿ ಅಂದ್ರೆ 20 ಮಾರ್ಕ್ಸ್. ಆಮೇಲೆ ಗಾಡಿ ಒಂದ್ ಕಡೆ ಪಾರ್ಕ್ ಮಾಡಂತಾರೆ, ಜಾಗ ಹೇಳ್ತಾರೆ, ಒಂದು ಈ ಪ್ಲೇಸ್ನಾಗೆ ನೀನು ತಂದು ಈ ಲೈಟ್ ಮೋಟರ್ ವೆಹಿಕಲ್ ಪಾರ್ಕ್ ಮಾಡ್ಬೇಕು ನೋಡಪ್ಪ ಅಂತ ಹೇಳ್ತಾರೆ. ಅಂದ್ರೆ ಕಾರ್ ಆಗಿರ್ಬೋದು, ಜೀಪ್ ಆಗಿರ್ಬೋದು, ಪಾರ್ಕ್ ಮಾಡ್ಬೇಕಂತಾರ. ಪಾರ್ಕ್ ಮಾಡ್ಬೇಕು, ಅದಕ್ಕೆ 10 ಮಾರ್ಕ್ಸ್. ಒಟ್ಟು 50 ಮಾರ್ಕ್ಸಿಂದ ಈ ಲೈಟ್ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ಗೆ ಸಂಬಂಧಿಸಿದಂಗೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ. ಈ 50 ಮಾರ್ಕ್ಸ್ ಒಳಗೆ ಮಿನಿಮಮ್ 25 ಮಾರ್ಕ್ಸ್ ತಗೊಳ್ಳೇಬೇಕು, ಕಡ್ಡಾಯವಾಗಿ ನೀವು ತಗೊಳ್ಳೇಬೇಕು. ಅಂದ್ರೆ ಈ ಟ್ರೇಡ್ ಟೆಸ್ಟ್ನ್ಯಾಗ ಈ ಲೈಟ್ ಮೋಟರ್ ವೆಹಿಕಲ್ ಟ್ರೇಡ್ ಟೆಸ್ಟ್ ಕ್ವಾಲಿಫೈ ಆದಂಗೆ. ನೆಕ್ಸ್ಟ್ ಹೆವಿ ಮೋಟರ್ ವೆಹಿಕಲ್ ಅಂದ್ರೆ ಲಾರಿ, ಬಸ್, ಇಂಥ ದೊಡ್ಡ ದೊಡ್ಡ ಮೋಟರ್ ವೆಹಿಕಲ್ ಓಡ್ಸಕ್ಕೆ ಕೊಡ್ತಾರೆ. ಮುಂದೆ ಫಾರ್ವರ್ಡ್ ಮಾಡಿದ್ರೆ, ಮುಂದೆ ಓಡಿಸಿದ್ರೆ 20 ಮಾರ್ಕ್ಸ್, ಹಿಂದೆ ರಿವರ್ಸ್ ತೊಗೊಂಡ್ರೆ 20 ಮಾರ್ಕ್ಸ್. ಪಾರ್ಕಿಂಗ್ ಮಾಡೋದು ಅಂದ್ರೆ ಯಾವುದೇ ಒಂದು ಜಾಗದಾಗ ಪಾರ್ಕ್ ಮಾಡಕ್ಕೆ ಹೇಳಿದ್ರೆ ಅಂದ್ರೆ ಅದಕ್ಕೆ 10 ಮಾರ್ಕ್ಸ್. ಕರೆಕ್ಟಾಗಿ ಪಾರ್ಕ್ ಮಾಡಿದ್ರೆ ಅಂದ್ರೆ 10 ಮಾರ್ಕ್ಸ್ ನೀಡ್ತಾರೆ. ಇದು ಕೂಡ 50 ಮಾರ್ಕ್ಸಿಂದ. ಇದರಲ್ಲಿಯೂ ಕೂಡ 25 ಮಾರ್ಕ್ಸ್ ತೊಗೊಳ್ಳೇಬೇಕು. ಕಂಪಲ್ಸರಿ 25 ಮಾರ್ಕ್ಸ್ ತೊಗೊಳ್ಳೇಬೇಕು. ಓಕೆ ರೀ. ನೆಕ್ಸ್ಟ್ ನಾಲೆಜ್ ಚೆಕ್ ಮಾಡ್ತಾರೆ. ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಕೇಳ್ತಾರ, ರೋಡ್ ಸೆನ್ಸ್ ಬಗ್ಗೆ ಕೇಳ್ತಾರ, ಬೇಸಿಕ್ ಡ್ರೈವಿಂಗ್ ರೂಲ್ಸ್ ಬಗ್ಗೆ ಕೇಳ್ತಾರ. ಅಂದ್ರೆ ಲೇನ್ ಡ್ರೈವಿಂಗ್, ಓವರ್ಟೇಕಿಂಗ್ ಪ್ರೊಸೀಜರ್, ಹೆಂಗೆ ಓವರ್ಟೇಕ್ ಮಾಡ್ಬೇಕು, ರೋಡ್ ಮ್ಯಾಪ್ ರೀಡಿಂಗ್, ರೋಡ್ ಮ್ಯಾಪ್ ಯಾವ ರೀತಿ ಹಾಕೊಂಡು ನಾವು ಗಾಡಿ ಓಡಿಸ್ಬೇಕು, ಆಮೇಲೆ ಸಣ್ಣ ಪುಟ್ಟ ರಿಪೇರಿ ಇದ್ರೆ ಮೈನರ್ ರಿಪೇರಿಗಳ ಬಗ್ಗೆ, ಈ ರೀತಿಯ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಕೇಳ್ತಾರೆ, ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. 25 ಮಾರ್ಕ್ಸ್ ರೀ ಇದು. ಮಿನಿಮಮ್ 12.5 ಮಾರ್ಕ್ಸ್, 12.5 ಮಾರ್ಕ್ಸ್ ಕಂಪಲ್ಸರಿ ತೊಗೊಳ್ಬೇಕು. ಇವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದ್ರೆ. ಈ ಟ್ರೇಡ್ ಟೆಸ್ಟ್ನಲ್ಲಿಯೂ ನೀವು ಕ್ವಾಲಿಫೈ ಆದ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ಗೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿಯೂ ಪಾಸ್ ಆದಿರಂದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫೈನೂ ಮಾಡ್ತಾರೆ. ಓಕೆ, ಎಲ್ಲದರಲ್ಲಿಯೂ ಪಾಸ್ ಆದ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಹೆಂಗೆ ಪ್ರಿಪೇರ್ ಮಾಡ್ತಾರ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ದೊಳಗೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇದಿಷ್ಟು ನೇಮಕಾತಿಯ ಹಂತಗಳ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕಂತ ಪ್ರೊಸೀಜರ್ ಕೊಟ್ಟಾರ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಗೈಡ್ಲೈನ್ಸ್ ಅನ್ನೊಮ್ಮೆ ಕಂಪ್ಲೀಟ್ ಆಗಿ ಹೋದ್ರಿ. ವಿತ್ ಸ್ಕ್ರೀನ್ಶಾಟ್ ಸಮೇತ ಕೊಟ್ಟಾರ್ರಿ. ವಿತ್ ಸ್ಕ್ರೀನ್ಶಾಟ್ ಸಮೇತ ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆ ಮಾಹಿತಿ ಕೊಟ್ಟಿರುವಂಥದ್ದು. ಒಮ್ಮೆ ಕಂಪ್ಲೀಟ್ ಆಗಿ ಓದ್ರಿ, ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ಡೆಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.